ಇನ್ನು ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ಬ್ಯಾನರ್ ಕಟೌಟ್ಗಳನ್ನ ಹಾಕಬಾರದು ಅಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಆದೇಶವನ್ನು ಹೊರಡಿಸಿದರು. ಆದರೆ ಯಾಕೋ ಏನೋ ಅವರದ್ದೇ ಪಕ್ಷದ ನಾಯಕರು ಈ ಆದೇಶಕ್ಕೆ ಕ್ಯಾರೆ ಎಂದೇ ಆದೇಶವನ್ನು ಧಿಕ್ಕರಿಸಿ ರಾಜಾರೋಷವಾಗಿ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ನಗರದ ಪ್ರಮುಖ ರಸ್ತೆಯಲ್ಲಿ ಕಾಂಗ್ರೆಸ್ ನಾಯಕರ ಬ್ಯಾನರ್ ಕಟೌಟ್ಗಳು ರಾರಾಜಿಸ್ತಾ ಇವೆ. ನೋಡಿ. ಡಿಸಿಎಂ ಡಿಕೆಶಿ ಆದೇಶಕ್ಕೂ ಡೋಂಟ್ ಕೇರ್. ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಸ್ವಪಕ್ಷದ ನಾಯಕರು ನಗರದ ಎಲ್ಲೆಂದರಲ್ಲಿ ರಾರಾಜಿಸ್ತಿವೆ ಕಟೌಟ್ ಬ್ಯಾನರ್. ವಾರ್ನಿಂಗ್ ಕೊಟ್ರು ಕೈ ಮುಖಂಡರಿಂದಲೇ ರೂಲ್ಸ್ ಬ್ರೇಕ್. ನಗರದ ಸೌಂದರ್ಯ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ನಗರದಲ್ಲಿ ಅನಧಿಕೃತವಾಗಿ ರಸ್ತೆ ಬದಿಗಳಲ್ಲಿ ಸರ್ಕಲ್ಗಳಲ್ಲಿ ಬ್ಯಾನರ್ ಕಟೌಟ್ಗಳನ್ನ ಹಾಕಬಾರದು ಅಂತ ಆದೇಶ ಹೊರಡಿಸಿದ್ರು. ಅಲ್ಲದೆ ನಿಯಮ ಮೀರಿದ್ರೆ ಅಂಥವರ ವಿರುದ್ಧ ಕ್ರಮಕ್ಕೂ ಜಿಬಿಎಗೆ ಅಧಿಕಾರ ಕೊಟ್ಟಿದ್ರು. ಆದ್ರೆ ಡಿಸಿಎಂ ನೀಡಿದ ಆದೇಶಕ್ಕೆ ಈಗ ಅವರದ್ದೇ ಪಕ್ಷದ ಕೆಲ ಮುಖಂಡರು ಕ್ಯಾರೆ ಅನ್ನದೆ ಬೇಕಾಬಿಟ್ಟಿ ರಸ್ತೆ ಇಡಿ ಬೃಹತ್ ಕಟೌಟ್ ಹಾಕಿ ಡಿಸಿಎಂ ಆದೇಶವನ್ನ ರಾಜಾರೋಷವಾಗಿಯೇ ಉಲ್ಲಂಘನೆ ಮಾಡ್ತಿದ್ದಾರೆ. ಹೌದು, ನಗರದ ಹಲವು ಕಡೆ ಕಳೆದ ಹಲವು ದಿನಗಳಿಂದಲೂ ಸ್ವಪಕ್ಷೀಯರೇ ಡಿಸಿಎಂ ಆದೇಶವನ್ನ ಗಾಳಿಗೆ ತೂರುವ ಮೂಲಕ ಕವಡೆ ಕಾಸಿನ ಕಿಮ್ಮತ್ತನ್ನು ನೀಡ್ತಿಲ್ಲ. ಮುಂದುವರೆದು ಈಗಲೂ ಕೂಡ ಅದೇ ನಡವಳಿಕೆ ಮುಂದುವರೆಸಿದ್ದಾರೆ. ಈ ಬಾರಿ ಮಾಜಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಬಿ.ವಿ. ಶ್ರೀನಿವಾಸ್ ಸರದಿ ಹುಟ್ಟುಹಬ್ಬದ ಹಿನ್ನೆಲೆ ನಗರದ ಕೆಲ ಕಡೆ ರಾಜಾರೋಷವಾಗಿ ಬಿ.ವಿ. ಶ್ರೀನಿವಾಸ್ ಹುಟ್ಟುಹಬ್ಬದ ಬೃಹತ್ ಕಟೌಟ್ಗಳು ರಾರಾಜಿಸ್ತಿವೆ. ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯ ಬ್ಯಾನರ್ ಕಟೌಟ್ಗಳನ್ನ ಹಾಕಲು ಅವಕಾಶ ಇಲ್ಲದಿದ್ರು ರೂಲ್ಸ್ ಬ್ರೇಕ್ ಮಾಡಿ ಬ್ಯಾನರ್ ಹಾಕ್ತಿದ್ರು ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ವಿಧಾನಸೌಧ ಅಕ್ಕಪಕ್ಕದ ಕೆಆರ್ ಸರ್ಕಲ್, ಚಾಲುಕ್ಯ ಸರ್ಕಲ್ ನಲ್ಲೂ ಕಟೌಟ್ ರಾರಾಜಿಸ್ತಿದೆ. ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನುವಂಥ ಕನಸನ್ನ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಇಟ್ಕೊಂಡು ಅನೇಕ ಯೋಜನೆಗಳನ್ನ ತರುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಬಟ್ ಆದರೆ ಅವರದ್ದೇ ಪಕ್ಷದ ಕೆಲ ನಾಯಕರುಗಳ ವರ್ತನೆಗಳು ಜೊತೆಗೆ ಅವರು ನಡೆದುಕೊಳ್ಳುವಂಥ ರೀತಿ ನಿಯಮ ಉಲ್ಲಂಘನೆಗಳು ಇದಕ್ಕೆ ವಿರುದ್ಧವಾಗಿದೆ ಎನ್ನುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಗಮನಿಸ್ಬೋದು. ಸದ್ಯ ನಾವೀಗ ಕೆಆರ್ ಸರ್ಕಲ್ನಲ್ಲಿದ್ದೇವೆ. ಸರ್ಕಲ್ನ ಮಧ್ಯದಲ್ಲೇ ಸದ್ಯ ಒಂದು ಬೃಹತ್ ಆದಂಥ ಕಟೌಟನ್ನು ನೋಡ್ತಾ ಇದ್ರಿ. ಇವ್ರು ಯಾರು ಅಲ್ಲ, ಬಿ.ವಿ. ಶ್ರೀನಿವಾಸ್ ಅಂತ ಹೇಳಿ ನ್ಯಾಷನಲ್ ಯೂತ್ ಕಾಂಗ್ರೆಸ್ನ ಎಕ್ಸ್ ಪ್ರೆಸಿಡೆಂಟ್ ಅಂದರೆ ಮಾಜಿ ಅಧ್ಯಕ್ಷರು. ಅವರ ಹುಟ್ಟುಹಬ್ಬಕ್ಕೋಸ್ಕರ ಈಗ ಸದ್ಯ ಬೃಹತ್ ಆದಂಥ ಕಟೌಟನ್ನು ನಿಲ್ಲಿಸ್ಕೊಳ್ಳೋದ್ರ ಮುಖಾಂತರವಾಗಿ ಅವರಿಗೆ ವಿಶನ್ನು ಮಾಡುವಂಥದ್ದನ್ನು ಕೂಡ ರೀತಿಯಲ್ಲಿ ಅದನ್ನೆಲ್ಲವನ್ನು ಕೂಡ ಹಾಕಿಕೊಂಡಿದ್ದಾರೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ಈ ಕಟೌಟ್ಗಳನ್ನು ಹಾಕುವಂಥದ್ದು, ಬ್ಯಾನರ್ಗಳನ್ನು ಹಾಕುವಂಥದ್ದು ಇಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ವಿಧಾನಸೌಧದ ಅಕ್ಕಪಕ್ಕಗಳಲ್ಲಿ ಇದಕ್ಕೆ ಅವಕಾಶಗಳಿಲ್ಲ ಅನ್ನುವಂಥದ್ದನ್ನು ಕೂಡ ಖುದ್ದು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರೇ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಿದ್ರೂ ಕೂಡ ಅವರದೇ ಪಕ್ಷದ ಕೆಲ ಮುಖಂಡರುಗಳ ವರ್ತನೆಗಳು ಅದಕ್ಕೆ ವಿರುದ್ಧವಾಗಿರುವಂಥದ್ದು. ಕೇವಲ ಇಲ್ಲಿ ಮಾತ್ರ ಅಲ್ಲ, ಚಾಲುಕ್ಯ ಸರ್ಕಲ್ನಲ್ಲೂ ಕೂಡ ಇವರ ಒಂದು ಬೃಹತ್ ಆದಂತಹ ಪೋಸ್ಟರ್ ಅನ್ನ ಹಾಕಲಾಗಿದೆ. ಇನ್ನು ನವರಂಗ್ ಸರ್ಕಲ್ ಮತ್ತು ಮೋದಿ ಆಸ್ಪತ್ರೆ ರಸ್ತೆಗಳಲ್ಲಂತೂ ಒಂದೇ ಒಂದು ಬೀದಿ ದೀಪದ ಕಂಬಗಳನ್ನು ಬಿಟ್ಟಿಲ್ಲ. ಪ್ರತಿ ಬೀದಿ ದೀಪದ ಕಂಬಕ್ಕೂ ಶುಭಾಶಯ ಕೋರುವ ಫಲಕಗಳನ್ನ ನೇತ್ ಹಾಕಿದ್ದು ಇಡೀ ರಸ್ತೆಯಲ್ಲಿ ಫಲಕಗಳದ್ದೇ ಕಾರುಬಾರು ಅನ್ನುವಂತಿದೆ. ಈ ಹಿಂದೆ ಖುದ್ದು ಡಿಸಿಎಂ ಸಾಹೇಬ್ರೆ ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಮುಖಂಡರು ಹಾಕಿದ್ದ ಬ್ಯಾನರ್ ವಿಚಾರವಾಗಿ ಕಿಡಿಕಾರಿ ತೆರವು ಮಾಡಿಸಿದ್ರು. ಅದಾದ ಬಳಿಕವೂ ಮನವಿ ಜೊತೆಗೆ ಇನ್ಮುಂದೆ ಅನಧಿಕೃತ ಬ್ಯಾನರ್ ಹಾಕಿದವರ ವಿರುದ್ಧ ಕ್ರಮದ ಎಚ್ಚರಿಕೆ ಕೂಡ ನೀಡಿದ್ರು. ಆದ್ರೆ ಇಷ್ಟೆಲ್ಲ ಮನವಿ ಎಚ್ಚರಿಕೆ ನಡುವೆಯೂ ಡೋಂಟ್ ಕೇರ್ ಎಂಬಂತೆಯೇ ಕೆಲ ಕಾಂಗ್ರೆಸ್ ಮುಖಂಡರು ನಿಯಮ ಉಲ್ಲಂಘನೆ ಮಾಡಿ ಬ್ಯಾನರ್ ಕಟೌಟ್ಗಳನ್ನ ಹಾಕ್ತಿದ್ದಾರೆ. ಇನ್ನು ನವರಂಗ್ ಸರ್ಕಲ್ನಲ್ಲೂ ಕೂಡ ಇದೇ ರೀತಿಯಾದಂತಹ ಕಟೌಟ್ಗಳ ಹಾವಳಿ ಎದ್ದು ಕಾಣ್ತಾ ಇದೆ. ಗಮನಿಸ್ತಾ ಇದ್ರಿ, ಈಗ ನಾನು ನವರಂಗ್ ಸರ್ಕಲ್ನಲ್ಲಿದ್ದೇನೆ. ನವರಂಗ್ ಸರ್ಕಲ್ನಲ್ಲೂ ಕೂಡ ಅದೇ ಬಿ.ವಿ. ಶ್ರೀನಿವಾಸ್ ಅವರ ಕಟೌಟ್ಗಳು, ಜೊತೆಗೆ ಆ ರಸ್ತೆ ಅಂದರೆ ನಾವು ಮೋದಿ ಆಸ್ಪತ್ರೆ ರಸ್ತೆ ಏನಿದೆ ಆ ರಸ್ತೆಯ ಉದ್ದಕ್ಕೂ ಕೂಡ ಭಾಳ ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಾಕೋದ್ರ ಮುಖಾಂತರವಾಗಿ ರಾರಾಜಿಸ್ತಾ ಇದ್ದಾರೆ. ಅಲ್ಲಿರುವಂಥ ಲೈಟ್ ಕಂಬಗಳು, ಬೀದಿ ದೀಪಗಳೇನಿದ್ವು, ಡಿವೈಡರ್ಗಳೇನಿದ್ವು, ಎಲ್ಲದಕ್ಕೂ ಕೂಡ ಈ ಬ್ಯಾನರ್ಗಳನ್ನು ಕಟ್ಟೋದ್ರ ಮುಖಾಂತರವಾಗಿ ಅದರ ಅಂದವನ್ನೇ ಹೋಗಲಾಡಿಸುವಂಥ ಕೆಲಸವನ್ನು ಸದ್ಯ ಮಾಡಿದ್ದಾರೆ. ಇದು ಬೇರೆ ಯಾವುದೇ ಸರ್ಕಾರ ಮಾಡಿದ್ದಂತಲ್ಲ, ಇವ್ರದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬೆಂಗಳೂರಿನ ಅಂದ ಹಾಳಾಗುತ್ತೆ ಅನ್ನುವಂಥ ಕಾರಣಕ್ಕೆ ಎಲ್ಲೆಂದರಲ್ಲಿ ಯಾರ್ಯಾರಿಗೆ ಬೇಕು ಅವರವರ ಎಲ್ಲರ ಕಟೌಟ್ಗಳನ್ನು ಕಟ್ಟೋದಕ್ಕೆ ಶುರು ಮಾಡಿದ್ರೆ ಬೆಂಗಳೂರಿನ ಅಂದ ಹಾಳಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಖುದ್ದು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಇದರ ಆದೇಶವನ್ನು ಹೊರಡಿಸಿದ್ರು. ಎಲ್ಲರಿಗೂ ಕೂಡ ಯಾವುದೇ ಕಾರಣಕ್ಕೂ ಹಾಕಬಾರ್ದು ಅಂತ ಹಾಕಿದ್ದಂತಹ ಕಟೌಟ್ಗಳನ್ನು ತೆರವು ಮಾಡಿಸುವಂಥ ಕೆಲಸವನ್ನು ಮಾಡಿದರು. ಹೀಗಿರಬೇಕಾದ್ರೆ ತಮ್ಮದೇ ಪಕ್ಷದ ಒಬ್ಬ ನಾಯಕರು ಹೇಳಿರುವಂತಹ ಮಾತುಗಳು ಅಥವಾ ಆದೇಶಗಳನ್ನು ಪಾಲಿಸುವಂಥ ನಿಟ್ಟಿನಲ್ಲಿ ಅವರದೇ ಪಕ್ಷದ ಮುಖಂಡರುಗಳು ಈ ರೀತಿಯಾದಂಥ ನಿರ್ಲಕ್ಷ್ಯವನ್ನು ತೋರಿ ನಗರದ ಅನೇಕ ಪ್ರಮುಖ ರಸ್ತೆಗಳಲ್ಲೇ ಈ ರೀತಿಯಾದಂಥ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಹಾಕೊಳ್ಬೇಕಾದ್ರೆ ಇನ್ನು ಸಾಮಾನ್ಯ ಜನರಿಗೆ ಅದರ
ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ಅದು ಕಾಣುತ್ತೆ, ಜೊತೆಗೆ ಅವರಿಗೆ ಯಾವ ರೀತಿಯಾದಂಥ ಮೆಸೇಜ್ ಪಾಸ್ ಆಗುತ್ತೆ ಅನ್ನುವಂಥದ್ದನ್ನು ಅರ್ಥಕೊಳ್ಬೇಕಿತ್ತು. ಬಟ್ ಅದು ಯಾವುದನ್ನು ಮಾಡದೇ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಇತರೆ ಜನರು ಈ ರೀತಿಯಾದಂಥ ಕಟೌಟ್ಗಳನ್ನು ಬ್ಯಾನರ್ಗಳನ್ನು ಹಾಕೋದಕ್ಕೆ ಇದು ನಿಜಕ್ಕೂ ಕೂಡ ಆದಿಯಾಗುತ್ತೆ. ಸರ್ಕಾರ ಅಥವಾ GBA ಇವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಮುಂದಾಗುತ್ತಾ ಅನ್ನೋಂಥದ್ದನ್ನು ಕಾದು ನೋಡಬೇಕಿದೆ. ಒಟ್ಟಾರೆ ತಮ್ಮದೇ ಪಕ್ಷದ ನಾಯಕರ ಎಚ್ಚರಿಕೆ ಕಿವಿ ಮಾತಿಗೂ ಕೆಲ ಕಾಂಗ್ರೆಸ್ ಮುಖಂಡರು ಮಹತ್ವ ನೀಡ್ತಿಲ್ಲ. ನಿಯಮ ಮೀರಿದವರಿಗೆ ಅಧಿಕಾರಿಗಳು ಕ್ರಮದ ಉತ್ತರ ನೀಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.